ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ತೊದಲು ಅವರಿಗೆ ಸರಿಯಾದ ಶಬ್ದ ಉಚ್ಚಾರಣೆ ಸರಿಯಾಗಿ ಬರ್ತಾ ಇರಲಿಲ್ಲ ಅಂತಂದ್ರೆ ಅದಕ್ಕಾಗಿ ರಾಜರು ಮಾಡಿಕೊಟ್ಟಿದ್ದಾರೆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ. ಮದುವೆ ಆದಾಗ ಚಿಂತೆ, ಮದುವೆ ಇಲ್ಲದೇ ಇದ್ದಾಗ ಚಿಂತೆ. ಮದುವೆ ಆಗಿಲ್ಲ ಹೆಣ್ಣು ನೋಡ್ರಿ ಅಂತ, ಮದುವೆ ಆಯ್ತಾ ಅವಾಗ ಮದುವೆ ಇಬ್ಬರು ಸರಿ ಇರೋದಿಲ್ಲ, ಮೊದಲಿಗೆ ನಗೋದು ಆಮೇಲೆ ಅಳೋದು ಶುರು. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ತಪಸ್ಸು ಅಂದ್ರೆ ನಾವು ಜಪ ಮಾಡ್ತೇವೆ, ಇದಲ್ಲ ತಪಸ್ಸು ಅಂತಂದ್ರೆ ತಿತೀಕ್ಷಾ ದುಃಖ ಸಂಮರ್ಷಃ ಅಂತ. ಭಾವಿಸಮೀರವಾದಿರಾಜ ಗುರು ಸಾರ್ವಭೌಮರು ಮೊಟ್ಟ ಮೊದಲಿಗೆನೆ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರ ಬೌದ್ಧಿಕವಾದ ಬೆಳವಣಿಗೆ ಸರಿಯಾಗಿ ಆಗಬೇಕು, ವ್ಯಕ್ತಿತ್ವ ವಿಕಸನ ಆಗಬೇಕು, ಯಾವುದೇ ತರದ ಭಯದಿಂದ ಎಲ್ಲ ತರದ ಭಯದಿಂದ ನಿರ್ಮುಕ್ತರಾಗಬೇಕು ಅನ್ನುವ ಸದುದ್ದೇಶದಿಂದ ಆಟದ ಮುಖಾಂತರವೂ ತತ್ವವನ್ನು ತಿಳಿಸಿದ ಏಕೈಕ ವ್ಯಕ್ತಿಗಳು ಅಂದ್ರೆ ಭಾವಿಸಮೀರವಾದಿರಾಜ ಗುರು ಸಾರ್ವಭೌಮರು. ಶ್ರೇಷ್ಠವಾದ ಅತ್ಯದ್ಭುತವಾದ ಪಂಚೀಕರಣದ ಆಟ ನಡಿಬೇಕು. ಆವಾಗ ಆಟದ ಮೈದಾನದಲ್ಲಿ ರಾಜರು ಇನ್ನೂ ವೈಭವದಿಂದ ಮೆರೀತಾರೆ ಅಂತ ಅರ್ಥ. ಯಾವ ಪಾಪಕ್ಕೆ ಯಾವ ನರಕ ಅನ್ನೋದು ತಿಳಿಬೇಕಾಗಿದ್ರೆ ಕುತ್ಕೊಂಡು ವೈಕುಂಠ ಪಟ ಆಡಿದ್ರೆ ಯಾವ ಪಾಪಕ್ಕೆ ಯಾವ ನರಕ, ಪುಣ್ಯ ಮಾಡಿದ್ರೆ ನಾವು ಹತಕೊಂಡು ಎಲ್ಲಿ ಯಾವ ಲೋಕವನ್ನು ಪಡಿತೇವೆ ಅನ್ನೋದು ಆಟದ ಮುಖಾಂತರವಾಗಿ ರಾಜರು ಕೊಟ್ಟ ದಿವ್ಯವಾದಂತಹ ಅನೇಕ ಚಿಂತನೆಗಳು ಅಂತ ಅರ್ಥ. ಪಂಚೀಕರಣದ ಆಟ ಎಷ್ಟು ಅದ್ಭುತ ಪಂಚೀಕರಣ, ಬಹಳ ಕಷ್ಟದ್ದೇನಲ್ಲ. ಗುರುಗಳ ಹಿರಿಯರ ಸನ್ನಿಧಾನದಲ್ಲಿ ಮಕ್ಕಳಿಗಾಗಿ ರಾಜರು ಕೊಟ್ಟಂತಹ ಕೊಡುಗೆ ಎನ್ನುವ ವಿಷಯ ಬಗ್ಗೆ ಯಥಾಮತಿಯಾಗಿ ನಿರೂಪಣೆ ಮಾಡ್ತಾ ಇದ್ದೇನೆ. ರಾಜರು ಎಲ್ಲ ಸಮಾಜದವರಿಗೂ ಎಲ್ಲ ಭಕ್ತರಿಗೂ ಕೂಡ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಥರದಲ್ಲಿಯೂ ಕೂಡ ಮೊದಲನೇದಾಗಿ ನೋಡೋದಾದರೆ ಸ್ತೋತ್ರ ರೂಪದಲ್ಲಿ ಅವರ ಕೊಟ್ಟಂತಹ ಕೊಡುಗೆ ಎಲ್ಲರೂ ಅದನ್ನು ಪಠಿಸಬಹುದು. ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ತೊದಲು ಅವರಿಗೆ ಸರಿಯಾದ ಶಬ್ದ ಉಚ್ಚಾರಣೆ ಸರಿಯಾಗಿ ಬರ್ತಾ ಇರಲಿಲ್ಲ ಅಂತಂದರೆ ಅದಕ್ಕಾಗಿ ರಾಜರು ಮಾಡಿಕೊಟ್ಟಿದ್ದಾರೆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ. ಜ್ಞಾನ ಸಂಪತ್ತನ್ನು ಕೊಡುವ, ವಾಕ್ಪಟುತ್ವವನ್ನು ವಾಕ್ಶಕ್ತಿಯನ್ನು ಕೊಡುವಂತಹ ಶ್ರೇಷ್ಠವಾದ ಸರಳವಾದ ಸುಲಭವಾಗಿರುವಂತಹ ಅದೊಂದು ಸ್ತೋತ್ರ. ಹಯಗ್ರೀವ ಅನ್ನೋ ಶಬ್ದದಿಂದಲೇ ಪೂರ್ಣಗೊಳ್ಳುತ್ತದೆ. ಅದು ವಾಕ್ಸಿದ್ಧಿಗಾಗಿ ಮಕ್ಕಳಿಗೆ ನಾವು ಅದನ್ನು ಒಂದು ಬಾರಿ ಚಿಕ್ಕ ಮಕ್ಕಳಿಗೆ ಹೇಳಿ ಹಯಗ್ರೀವ ಅನ್ನೋ ಶಬ್ದ ಬಂದುಬಿಟ್ರೆ ಪೂರ್ಣ ಸ್ತೋತ್ರ ಹೇಳಿದಂಗೆ ಅವರು ಆ ಮಕ್ಕಳಿಗೆ ಖುಷಿ ಆಗ್ತದೆ. ಹಾಗಾದರೆ ನಾನು ಸ್ತೋತ್ರ ಕಲಿಬಹುದು, ಏನಾದರೂ ಒಂದು ಸ್ತೋತ್ರ ಕಲಿತು ನಾನು ಸಾಧಿಸ್ಬೋದು ಅನ್ನುವಂತಹ ಮನಸ್ಸಿನಲ್ಲಿ ಹುಮ್ಮಸ್ಸು ಬಂದೇ ಬರ್ತದೆ ಅನ್ನುವಂತಹ ದೃಷ್ಟಿಕೋನದಿಂದ ರಾಜರು ಹಯಗ್ರೀವ ಸಂಪದಾ ಸ್ತೋತ್ರವನ್ನು ಮಾಡಿದ್ದಾರೆ. ಇಡೀ ಭಗವಂತ ಕೊಟ್ಟಂಥ ಒಂದೊಂದು ಇಂದ್ರಿಯಗಳು ಕೂಡ ಅತ್ಯಂತ ಅಮೂಲ್ಯವಾದದ್ದು. ಇದನ್ನು ಎಲ್ಲಿಗೆ ನಾವು ಬಳಸಬೇಕು, ಕಣ್ಣಿನಿಂದ ಏನೋ ನೋಡಿ ಹಾಳು ಮಾಡಬಾರ್ದು, ಕಿವಿಯಿಂದ ಒಳ್ಳೆಯ ಶಬ್ದ ಕೇಳಬಾರ್ದು ಅಂತ ಕಿವಿಗೆ ಹಾಕ್ಕೊಂಡು ಕೂತ್ಬಿಟ್ಟಿರ್ತಾರೆ ನೋಡ್ರಿ, ಅಂಥದ್ದು ಆಗಿರಬಾರ್ದು. ಎಲ್ಲಾದರೂ ನಾವು ದೇವರ ಮಂದಿರಗಳಿಗೆ ನಾವು ಪ್ರಯಾಣ ಮಾಡಬೇಕೇ ಹೊರತು ಚಿತ್ರಮಂದಿರಕ್ಕೆ ಹೋಗಬಾರ್ದು ಅನ್ನುವಂತಹ ದೃಷ್ಟಿಕೋನದಿಂದ ಸರ್ವಾಂಗ ದೇವರು ಕೊಟ್ಟ ಅವಯವಗಳನ್ನು ಅವನಿಗಾಗಿ ಮೀಲಿಸಿಟ್ಟು ಇಡಬೇಕು. ಅಂಥದ್ದು ನಮ್ಮಿಂದ ನಡಿಬೇಕಾದರೆ ಗುರುಗಳು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಸಾಧ್ಯ ಅನ್ನುವ ದೃಷ್ಟಿಕೋನದಿಂದ ಆ ಪ್ರಾರ್ಥನೆ ಎಲ್ಲರೂ ಸಲ್ಲಿಸಬೇಕು ಅನ್ನುವಂಥದ್ದರಿಂದ ಮಾಡಿದ್ದು ಪ್ರಾರ್ಥನಾ ದಶಕ ಸ್ತೋತ್ರ. ಒಮ್ಮೆ 5 ಶ್ಲೋಕ ಬಂತ, ಖುಷಿ ಆಗ್ತದೆ ಮಗುವಿಗೆ. 5 ಕಲಿತಿದ್ದೇನೆ ಅಂದರೆ ಇನ್ನಷ್ಟು ಕಲಿಯೋಣ ಅಂತ ಪ್ರಾರ್ಥನಾ ದಶಕ. ಮತ್ತು ರಾಗವಾಗಿ ಶ್ಲೋಕಗಳನ್ನು ಹೇಳಿದಾಗ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗ್ತದೆ. ಹಾಗಾಗಿ ಅವರು ಮಧ್ವ ಬೇರೆ ಬೇರೆ ಥರದಲ್ಲಿ ಪಾಲಯಾಚ್ಯುತ ಅಂಥೇಳಿ ಆ ಪದ್ಯಗಳನ್ನೆಲ್ಲ ಮಾಡಿದ್ದಾರೆ. ಹೀಗೆ ಇಷ್ಟೆಲ್ಲ ಸ್ತೋತ್ರಗಳನ್ನು ಬೆಳಿಗ್ಗೆ ಪ್ರಾತಸ್ಮರಾಮಿ ವರಕುಂಡಲ ಶೋಭಿಗಂಡಂ ಅಂಥೇಳಿ ಪುಟ್ಟ ಪುಟ್ಟ ಸ್ತೋತ್ರಗಳನ್ನು ಮಾಡಿ ಮಕ್ಕಳಿಗಾಗಲಿ, ಒಂದು ವಯಸ್ಸಿಗೆ ಬಂದವರಿಗಾಗಲಿ, ಮದುವೆ ಆದವರಿಗಾಗಲಿ, ಮದುವೆ ಆಗದೇ ಇದ್ದವರಿಗಾಗಲಿ ಎಲ್ಲರಿಗೂ ಇರೋದು ಚಿಂತೆ ಇದ್ದೇ ಇದೆ. ಮದುವೆ ಆದಾಗ ಚಿಂತೆ, ಮದುವೆ ಇಲ್ಲದೇ ಇದ್ದಾಗ ಚಿಂತೆ. ಮದುವೆ ಆಗಿಲ್ಲ ಹೆಣ್ಣು ನೋಡ್ರಿ ಅಂತ, ಮದುವೆ ಆಯಿತಾ ಅವಾಗ ಮದುವೆ ಇಬ್ಬರು ಸರಿ ಇರೋದೇ ಇಲ್ಲ, ಮೊದಲಿಗೆ ನಗೋದು ಆಮೇಲೆ ಅಳೋದು ಶುರು. ಆಮೇಲಿನ ಮಕ್ಕಳಾಯ್ತಾ ಅವಾಗೂ ಒಂದು ಚಿಂತೆ. ಅಂತೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾಜದವರಿಗೂ ಇರುವಂಥದ್ದು ಕಾಡುವಂಥದ್ದು ಚಿಂತೆ. ಅದು ಬಿಂದು ಮಾತ್ರ ವಿಶಿಷ್ಯತೆ ಅಂತಾರೆ. ಚಿತೆ ನಮ್ಮನ್ನು ದೇಹ ಸುಟ್ಬಿಡ್ತದೆ ಅದು. ಆದರೆ ಚಿಂತೆ ನಾವು ಇರುವಾಗಲೇ ನಮ್ಮನ್ನು ಕಾಡಿ 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 ಪೀಡಿಸುವಂಥದ್ದು. ಅಂತಹ ಚಿಂತೆಯಿಂದ ಎಲ್ಲರೂ ನಿರ್ಮುಕ್ತರಾಗಬೇಕಾಗಿದ್ರೆ ಚಿಂತೆ ಯಾಕ ಮಾಡುತ್ತಿದ್ದೋ, ಚಿನ್ಮಯನಿದ್ದಾನೆ ಅಂಥೇಳಿ ಆ ಚಿನ್ಮಯನ ಧ್ಯಾನ ಮಾಡಲಿ ಅನ್ನೋ ಉದ್ದೇಶದಿಂದ ಚಿಂತಾ ಖಂಡನ ಸ್ತೋತ್ರವನ್ನು ರಾಜರು ಮಾಡಿಕೊಟ್ರು. ಯಾರು ಡಿಪ್ರೆಷನಿಗೆ ಹೋಗಬೇಡ್ರಿ, ಇರೋದೇ ಇದು ಜೀವನದಲ್ಲಿ. ಆ ಡಿಪ್ರೆಷನಿಗೆ ಹೋಗ್ತಾ ಇದ್ದೀರಾ, ಚಿಂತಾ ಖಂಡನ ಸ್ತೋತ್ರ ಹೇಳ್ರಿ, ಆರಾಮಾಗಿರ್ತೀರಿ. ರಾಮನ ಆರಾಧಕರು ಇಲ್ಲಿದ್ದಾರೆ, ರಾಮ ಅಂದರೂ ಆರಾಮಿದೆ, ಚಿಂತಾ ಖಂಡನ ಸ್ತೋತ್ರ ಹೇಳಿದ್ರು ನಾವು ಆರಾಮಾಗಿರ್ತೇವೆ. ಹೌದು, ಆರಾಮಾಗಿದ್ದರೂ ಕೂಡ ನಮಗೆ ಕಾಡ್ತದೆ ನೋಡ್ರಿ. ಹೆಂಡತಿಯಿಂದ ಭಯ, ಮಕ್ಕಳಿಂದ ಭಯ, ಶತ್ರುಗಳಿಂದ ಭಯ, ಧನದಿಂದ ಭಯ, ಎಲ್ಲಿಲ್ಲ ನಾನಾ ಥರದ ರೋಗಗಳಿಂದ ಭಯ. ಒಂದಿಲ್ಲ ಒಂದು ಯಾರಿಗೂ ನನಗೆ ರೋಗನೇ ಇಲ್ಲ ಅಂತ ಯಾರಾದರೂ ಒಬ್ಬರು ಹೇಳಿ ನೋಡೋಣ, ಯಾರಿಗೂ ಸಾಧ್ಯ ಇಲ್ಲ. ಒಂದಿಲ್ಲ ಒಂದು ರೋಗದ ಭಯ ನಮಗೆ ಜೀವನದಲ್ಲಿ ಆದಿವ್ಯಾಧಿಗಳು ಭಯ ಇದ್ದೇ ಇದೆ. ಆ ಎಲ್ಲ ಭಯದಿಂದ ನಾವು ನಿರ್ಮುಕ್ತರಾಗಲಿ ಜನರು ಅನ್ನುವ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಸರಳವಾಗಿ ಸುಲಭವಾಗಿ ರಾಜರು ಮಾಡಿಕೊಟ್ಟಿದ್ದಾರೆ ಅಭಯ ಸಂಸ್ತವ ಅಂಥೇಳಿ. ಭಯ ಪರಿಹಾರಕವಾದ ಸ್ತೋತ್ರ ಅದು. ಖಂಡಿತವಾಗಿ ಒಳ್ಳೆಯ ಮನಸ್ಸಿನಿಂದ ಸ್ಪಷ್ಟವಾಗಿ ರಾಜರನ್ನು, ಹಯಗ್ರೀವ ದೇವರನ್ನು ಸ್ಮರಣೆ ಮಾಡ್ತಾ ಸ್ತೋತ್ರವನ್ನು ಹೇಳಿದರೆ ಎಲ್ಲಿಲ್ಲದ ಭಯ, ಎಂಥದ್ದೇ ಭಯ ಆಗಿರಲಿ ಅದು ಕೊಚ್ಚಿಕೊಂಡು ಹೋಗ್ತದೆ.
ಹಾಗಾಗಿ ಅಂಥ ಅಭಯ ಸಂಸ್ತವ ಅಂಥೇಳಿ ಮಾಡಿದ್ದಾರೆ. ಮತ್ತು ಯಾವಾಗಲೂ ಬರೀ ಸ್ತೋತ್ರ ಹೇಳಿದರೆ ನಮಗೆ ಆಗೋದೇ ಇಲ್ಲ. ಬರೀ ಸ್ತೋತ್ರ ಹೇಳ್ತೇವ್ರಿ ಏನಾಗಿಲ್ಲ ಅಂತೇವೆ. ಏನು ಮನಸ್ಸಿನಲ್ಲಿ ವಿಶ್ವಾಸ ಮೂಡಬೇಕು. ಸತ್ಯನಾರಾಯಣ ಕಥೆಯನ್ನು ಕೇಳಿರ್ತೀರ, ಅಲ್ಲೊಂದು ವಿಶ್ವಾಸ ಮೂಡಲಿಕ್ಕೆ ಏನೇನು ಯಾರು ಮಾಡಿದವ್ರಿಗೆ ಏನಾಯಿತು, ಮಾಡದೇ ಇದ್ದವ್ರಿಗೆ ಏನಾಗಿದೆ ಅಂತ ಆವಾಗ ನಮಗೆ ದೃಢ ಆಗ್ತದೆ. ಓ ಇಂಥವರೆಲ್ಲ ಪೂಜೆ ಮಾಡಿದ್ದಾರೆ, ನಮಗೆ ಫಲ ಇದೆ ಅಂತ. ಅದಕ್ಕೆ ರಾಜರು ಹೇಳುತ್ತಾರೆ, ಭಗವಂತನ ಕಾರುಣ್ಯವನ್ನು ಹೊಂದಿದಂಥವರಿಗೆ ಯಾವ ಥರದ ಭಯ ಇದೆ? ಭಗವಂತ ಭಯ ನಿವರ್ತಕ, ಅವನು ದುಷ್ಟ ಜನರಿಗೆ ಭಯೋತ್ಪಾದಕ, ಸಜ್ಜನರಿಗೆ ಭಯ ಪರಿಹಾರಕ. ಎಷ್ಟೋ ಹನುಮಂತನೇ ಸಾಕ್ಷಿ, ಧ್ರುವರಾಯರು ಸಾಕ್ಷಿ ಇದ್ದಾರೆ, ಅಜಾಮಿಳ ಸಾಕ್ಷಿ ಇದ್ದಾನೆ, ವಿಭೀಷಣ. ಇನ್ನೇನು ದೊಡ್ಡ ಸಭೆಯಲ್ಲಿ ಇಂದಿನ ಜನರಿಗೆ ಯಾರಿಗೂ ಬಯಸ್ಕೊಳ್ಳಿಕ್ಕೆ ಆಗದೇ ಇರುವ ಜನಾಂಗ ಇತ್ತು. ಅವಾಗೆಲ್ಲ ಬೀಸೋ ಕಲ್ಲಿತ್ತು, ಬಯೋರು ಇರಲಿಲ್ಲ. ಈ ಬೀಸೋ ಕಲ್ಲು ಹೋಗಿದೆ, ಬಯಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾರಿಗೂ ಆದರೆ ಅಂತಹ ದೊಡ್ಡ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳಿತಾ ಇದ್ದಾಗ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತೇಳಿ ಭಕ್ತಿಯುತಳಾಗಿ ದ್ರೌಪದಿ ಸ್ತೋತ್ರ ಮಾಡಿದಾಗ ಭಗವಂತ ಎಲ್ಲಿಂದ ಓಡೋಡಿ ಬಂದು ಆ ದ್ರೌಪದಿಗೆ ವಸ್ತ್ರಗಳನ್ನೆಲ್ಲ ಕೊಟ್ಟು ಮಾನನೀಯರ ಮಾನ ಸಂರಕ್ಷಣೆ ಮಾಡಿದ್ದಾನೆ ಕೃಷ್ಣ. ಆದ್ದರಿಂದ ಮನೆತನದ ಮಾನ ಸಂರಕ್ಷಣೆ ಆಗಬೇಕಾ, ಅದ ಅಭಯ ಸಂಸ್ಥವ ಪಾರಾಯಣ ಮಾಡ್ರಿ ಅಂತಾರೆ. ಹೀಗೆ ದ್ರೌಪದಿ ಸಾಕ್ಷಿಯಾಗಿದ್ದಾಳೆ, ಅನೇಕ ಜನರ ಸಾಕ್ಷಿ ರೂಪವಾಗಿದೆ ಅಂಥೇಳಿ ಈ ಅನೇಕ ಸ್ತೋತ್ರ ರೂಪದಿಂದಲೂ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಬೋಧನೆಯನ್ನು ರಾಜರು ಮಾಡಿದ್ದಾರೆ. ಬರೀ ಸ್ತೋತ್ರ ರೂಪ ಮಾತ್ರ ಅಲ್ಲ, ದಾಸ ಸಾಹಿತ್ಯದ ಮುಖಾಂತರವಾಗಿ ಗುರು ಭಕ್ತಿಯ ಬೇಕು, ಹಿರಿಯರ ಕರುಣೆ ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ರಚನೆ ಮಾಡಿದಂತಹ ಪದ್ಯ ಆ ದಾಸ ಸಾಹಿತ್ಯ ಮುಖಾಂತರವಾಗಿಯೂ ಕೂಡ ದಾಸರಾಯರು ವಾದಿರಾಜರು ವಿಶೇಷವಾಗಿ ಮೊಟ್ಟ ಮೊದಲಿಗೆ ಹೇಳಿದ್ದೇನು ಅಂತಂದರೆ, ಗುರು ಭಕ್ತಿ ಬೇಕು, ಹರಿಯ ಕರುಣೆ ಬೇಕು ಅಂತ. ಗುರುಗಳಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ನಾವು ಮಾಡಬೇಕು ಅಂತಾರೆ. ನಾವೆಲ್ಲ ಹೇಳೋದೇನಿದೆ ಅಂದರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಅಂಥೇಳಿ. ಆ ಮುಕುಂದನಲ್ಲಿ ಭಕ್ತಿ ಮೊದಲಿಗೆ ಬರಬೇಕಾಗಿದ್ದರೆ ಭಗವಂತನಲ್ಲಿ ನಮಗೆ ಗುರುಗಳಲ್ಲಿ ಭಕ್ತಿ ಬೇಕು ಅಂತ. ಗುರು ಭಕ್ತಿ ಇರಬೇಕು, ಹಿರಿಯರ ಕರುಣವು ಬೇಕು ಅಂತಾರೆ. ಭಗವಂತನಲ್ಲಿ ಭಕ್ತಿ ಮಾಡಬೇಕಾಗಿದ್ದರೆ ಗುರುಗಳ ಉಪಸತ್ತಿ ಮಾಡಬೇಕು ಅಂತ. ವಾದಿರಾಜ ಭಾವಿಸಮೀರ ವಾದಿರಾಜ ಗುರು ಸಾರ್ವಭೌಮರಲ್ಲಿ ವಿಶೇಷವಾಗಿ ಉಪಸತ್ತಿ ಮಾಡಿದರೆ ಭಗವಂತನ ಅನುಗ್ರಹ ಆಗೇ ಆಗ್ತದೆ ಅಂತ. ಆದರೆ ಎಂದಿಗೂ ಕೂಡ ಗುರುಗಳನ್ನು ನಾವು ಅವಮಾನಿಸಬಾರದು ಅಂತ ಆಖ್ಯಾನದಲ್ಲಿ ರಾಜರು ಹೇಳ್ತಾರೆ, ಗುರುಮ್ಮಾಮ ಅವಮಂಸ್ತಾಸ್ತ್ವಂ ಕುರುಕಾರುಣ್ಯಂ ಮಯೇರಿತಂ ಅಂತಾರೆ. ಗುರುಗಳಾದಂಥ ನಮ್ಮನ್ನು ಯಾರು ಅವಮಾನ ಮಾಡ್ತಾರೋ ಅವರು ಎಂದಿಗೂ ಉದ್ಧಾರ ಆಗಲ್ಲ, ಅವರು ನಿತ್ಯ ನರಕವನ್ನೇ ಪಡಿತಾರೆ ಅಂಥೇಳಿ ಆಖ್ಯಾನದಲ್ಲಿ ರಾಜರು ಹೇಳಿದ್ದಾರೆ. ಆದ್ದರಿಂದ ಗುರುಗಳನ್ನು ನಾವು ಅವಮಾನಿಸಬಾರದು. ಯಾವುದೇ ಗುರುಗಳಾಗಲಿ ಆ ಗುರುಗಳನ್ನು ಭಕ್ತಿ ಭಾವನೆಯಿಂದ ನಾವು ನೋಡಿದರೆ ಗುರು ಭಕ್ತಿಯಿಂದ ಹರಿಯ ವಿಶೇಷವಾದಂಥ ಅನುಗ್ರಹವನ್ನು ನಾವು ಪಡಿಲಿಕ್ಕೆ ಆಗ್ತದೆ. ಹಿರಿಯರ ಕಾರುಣ್ಯವೂ ಬೇಕು. ಹರಿಕಥೆಯನ್ನು ನಿತ್ಯದಲ್ಲಿ ಕೇಳುತ್ತಿರಬೇಕು ಅಂಥೇಳಿ ಆವಾಗ ಮಕ್ಕಳಿಗೆ ವಿಶೇಷವಾಗಿ ಕಥೆಗಳನ್ನು ಹೇಳಿದರೆ ಅವರಿಗೆ ಈ ಧರ್ಮ ಮಾರ್ಗದಲ್ಲಿ ಅವರು ವಿಶೇಷ ಪ್ರೇರಿತರಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಉಳಿಲಿಕ್ಕೆ ಕಾರಣವಾಗೋದರಿಂದ ರಾಜರು ಪುಟ್ಟದಾಗಿ ಹೇಳ್ತಾರೆ, ಹಿರಿಯರ ಕರುಣೆ ಬೇಕು ಅಂತಂದರು. ಇದನ್ನು ಮಕ್ಕಳಿಗೆ ನಾವು ಇವತ್ತು ಹೇಳಿಕೊಡಬೇಕು. ಯಾಕೆಂದರೆ ಹಿರಿಯರ ಕಾರುಣ್ಯದ ಬಗ್ಗೆ ಯಾರಿಗೂ ಕಲ್ಪನೆಯೇ ಇಲ್ಲ. ಬೆಳಗ್ಗೆ ಹೇಳೋದು, ಸ್ಕೂಲಿಗೆ ಹೋಗೋದು ಮತ್ತು ಟ್ಯೂಷನ್ನು. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ನಮಗಾಗಿ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ತಾಯಿ 9 ತಿಂಗಳು ಹೊತ್ತು ಸಾಕಿ ಸಲಹಿ ಎಷ್ಟು ಕಷ್ಟಪಟ್ಟಿರ್ತಾಳೆ. ಅವಳ ಒಂದು ಭಕ್ತಿಯನ್ನು ಅವಳ ಮೇಲೆ ಮಾಡಿ ಅವಳ ಕಾರುಣ್ಯವನ್ನು ಪಡೆದು ನಾವೊಂದು ಸ್ಥಾನವನ್ನು ಏರಿದರೆ ಅದೇ ದೊಡ್ಡದು. ಅದಕ್ಕಾಗಿ ರಾಜರು ಹೇಳಿದರು, ಹಿರಿಯರ ಕರುಣೆ ಬೇಕು, ಹರಿಕಥೆಯನ್ನು ಯಾವಾಗಲೂ ಕೇಳ್ತಾ ಇರಬೇಕು, ವಿರಕತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು ಅಂತಾರೆ. ಎಲ್ಲವೂ ಬೇಕೇ. ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು, ಮಂತ್ರದ ಜಪ ಮಾಡಬೇಕು, ತಪಸ್ಸು ಬೇಕು ಅಂತಾರೆ. ತಪಸ್ಸು ಅಂದರೆ ಯಾವುದು? ನಾವು ಅಂದ್ಕೊಂಡಂತೆ ಈ ತಪಸ್ಸಲ್ಲ. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ, ತಪಸ್ಸು ಅಂದರೆ ನಾವು ಜಪ ಮಾಡ್ತೇವೆ, ಇದು ಅಲ್ಲ. ತಪಸ್ಸು ಅಂತಂದರೆ ತಿತಿಕ್ಷಾ ದುಃಖ ಸಂಮರ್ಷಃ ಅಂತ. ಅಂದರೆ ದುಃಖಗಳನ್ನು ತಡ್ಕೊಳ್ಳೋದು ಒಂದು ತಪಸ್ಸೇ. ಇನ್ನೂ ಒಂದು ದೊಡ್ಡ ತಪಸ್ಸಿದೆ. ಯಾವುದು ಅಂತಂದರೆ, ನಮಗೆಲ್ಲ ಏನು ನಮ್ಮನ್ನು ಹೊಗಳಬೇಕು ಅಷ್ಟೇ ನಮಗೆ ಸಮಾಧಾನ ಇಲ್ಲ, ಇನ್ನೊಬ್ಬರನ್ನು ತೆಗಳಿದಾಗ ಖುಷಿ ಆಗ್ತದೆ. ಇಂಥದ ಕಡೆ ನಮ್ಮ ಮನಸ್ಸು ಹೋಗದಂತೆ ಮನೋನಿಗ್ರಹ ಮಾಡಿಕೊಳ್ಳೋದೇನಿದೆ ಅದೇ ಉತ್ತಮವಾದಂಥ ತಪಸ್ಸು. ಇಂಥ ಒಂದು ತಪಸ್ಸನ್ನು ಗಳಿಸಬೇಕು. ವ್ರತಗಳನ್ನು ಚಾತುರ್ಮಾಸ್ಯ, ಪಯೋವ್ರತ, ಇನ್ನು ಅನೇಕ ವಿಷ್ಣು ಪಂಚಕ ವ್ರತಗಳೇನಿದೆ ಅದನ್ನು ನಿರಂತರವಾಗಿ ಹಯವದನ ಪರಮಾನುಗ್ರಹದಿಂದ ವಿಷಯ ನಿಗ್ರಹ ಮಾಡಿಕೊಂಡು ವ್ರತಗಳನ್ನು ಆಚರಿಸಬೇಕು ಅಂತಾರೆ. ವ್ರತಗಳ ಬಗ್ಗೆ ಹೇಳಿದರು, ಕಥೆಗಳನ್ನು ಕೇಳಬೇಕು ಅಂತ ಹೇಳಿದರು. ಮಧ್ವ ಸಿದ್ಧಾಂತದ ವಿಚಾರವನ್ನು ಸುಲಭವಾಗಿ ಮಕ್ಕಳಿಗೆ ತಿಳಿಯುವಂತೆ ಹೇಳುತ್ತೇನೆಂದರೆ, ಹರಿ ಸಗುಣ ಸಾಕಾರ ಸಕಲರೊಡೆಯ ಅಂತಾರೆ. ಭಗವಂತ ನಿರ್ಗುಣ ಅಲ್ಲ, ಅವನು ಸಗುಣ ಸಾಕಾರ.
ಸಕಲರಿಗೂ ಕೂಡ ಒಡೆಯನಾಗಿರೋದ್ರಿಂದ ಅವನು ಸರ್ವೋತ್ತಮನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಅದಲ್ಲದೇನೆ ನಿರ್ಜರರೆಲ್ಲ ಹರಿಯ ಕಿಂಕರರು, ಇದು ಪ್ರಧಾನ. ಇದು ಸೋಹಂಭಾವಾನ್ ಮೋಕ್ಷಮಾಪ್ನೋಷಿ ಜೀವ, ಅಲ್ಲಿ ಪ್ರಶ್ನಾರ್ಥಕ 9ನೇ ಅಧ್ಯಾಯದಲ್ಲಿ ಹೇಳ್ತಾ, ಸೋಹಂಭಾವಾನ್ ಮೋಕ್ಷಮಾಪ್ನೋಷಿ, ನಾನು ಭಗವಂತ ಒಂದೇ ಅಂತ ಅಂದ್ಕೊಂಡ್ರೆ ಮೋಕ್ಷವನ್ನು ಪಡಿತೀಯಾ? ಇಲ್ಲ. ಹಾಗಾದ್ರೆ ಏನು? ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಮೋಕ್ಷ ಇಲ್ಲ, ನಾನು ಪರಮಾತ್ಮ ಬೇರೆ ಅಂದ್ರೆ ಮಾತ್ರ ಮೋಕ್ಷ. ಇಂಥ ಅನೇಕ ತಾತ್ವಿಕವಾದಂಥ ಪ್ರಮೇಯ ವಿಷಯಗಳು ರಾಜರು ಕನ್ನಡದಲ್ಲಿ ಪದ್ಯದಲ್ಲಿ ಮಾತ್ರ ಹೇಳಿಲ್ಲ, ಆಖ್ಯಾನದಲ್ಲಿಯೂ ಕೂಡ ಅದನ್ನು ಹೇಳಿರೋದ್ರಿಂದ ಅದು ಅತ್ಯಂತ ಪರಮ ಪ್ರಮಾಣ ಅಂತ ಅರ್ಥ. ಹೀಗೆ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇದ್ದರೆ, ಹರಿಸ್ಮರಣೆಯನ್ನು ನಿರಂತರ ಮಾಡ್ತಾ ಇದ್ದರೆ ಈ ಸಂಸಾರದ ಭಯದ ನಿವೃತ್ತಿ ಆಗ್ತದೆ ಅಂತ ಅನೇಕ ಕನ್ನಡದ ಪದ್ಯದಿಂದಲೂ ಕೂಡ ಮಕ್ಕಳಿಗೆ ಸುಲಭ ರೀತಿಯಾಗಿ ಅರ್ಥ ಆಗುವಂತೆ ಆ ವಿಷಯಗಳನ್ನು ರಾಜರು ತಿಳಿಸಿದ್ದಾರೆ. ಒಂದು ಸ್ತೋತ್ರ ರೂಪವಾಗಿ ಆಯಿತು, ದಾಸ ಸಾಹಿತ್ಯದ ಮುಖಾಂತರ ಆಯಿತು. ಬರೀ ಹಾಡು, ಬರೀ ದಾಸ ಸಾಹಿತ್ಯ ಸ್ತೋತ್ರ ಅಂದರೆ ಕೆಲವು ಮಕ್ಕಳಿಗೆ ಬೇಜಾರಾಗ್ತದೆ. ಅದಕ್ಕಾಗಿ ರಾಜರು ಏನು ಮಾಡಿದರು ಅಂದರೆ, ಒಳ್ಳೆ ಹುಮ್ಮಸ್ಸು ಬರಬೇಕು, ಒಳ್ಳೆ ಹುಮ್ಮಸ್ಸಿನಿಂದ ಮಕ್ಕಳು ಹಾಡು ಹೇಳಬೇಕು. ಆ ಹಾಡು ಹೇಳಿದಾಗಲೇ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ಮಕ್ಕಳು ಬರ್ತಾರೆ. ರಾಜರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಮುಗ್ಧ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಒಂದು ಬೌದ್ಧಿಕವಾದ ಬೆಳವಣಿಗೆ ಅತ್ಯುನ್ನತವನ್ನು ಹೊಂದಿ ನಮ್ಮ ಧರ್ಮ ಮಾರ್ಗದಲ್ಲಿ ಮಕ್ಕಳಿದ್ದಾಗಲೇ ಧರ್ಮ ಮಾರ್ಗಕ್ಕೆ ಬರಬೇಕು. ಅವರು ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತಾರೆ. ಪೋಲಿಯೋ ಯಾವಾಗ ಹಾಕಬೇಕು? ವಯಸ್ಸಾದವರಿಗೆ ಪೋಲಿಯೋ ಅಲ್ಲ, ಚಿಕ್ಕ ಮಕ್ಕಳಿದ್ದಾಗಲೇ ಪೋಲಿಯೋ ಹಾಕಿದರೆ ಅದು ರೋಗ ನಿವರ್ತಕ. ಅದರಂತೆ ನಾನಾ ಥರದ ಭಯ ನಿವರ್ತಕವಾದದ್ದು ಯಾವುದು? ಈ ಧರ್ಮ, ಈ ಸಂಸ್ಕೃತಿ, ಈ ಸಂಕೀರ್ತನೆ. ಮಕ್ಕಳಿಗೆ ಸಂಕೀರ್ತನೆಯನ್ನು ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಪೂರ್ಣ ಧರ್ಮ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆ ಧರ್ಮ ಮಾರ್ಗದಲ್ಲಿ ಮಕ್ಕಳು ಬಂದರೆ ಅದನ್ನು ಬಿಡಬೇಕು ಅಂತ ಅನಿಸೋದೇ ಇಲ್ಲ. ಅದೇ ಒಂದು ಹಳಿಯನ್ನೇ ಹಿಡ್ಕೊಂಡು ಹೋಗ್ತಾರೆ ಹೊರತು ಹಳಿ ತಪ್ಪುವುದಿಲ್ಲ. ಬೇರೆ ದಾರ್ಶನಿಕರೆಲ್ಲ ನಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಆಚಾರ್ಯ ಮಧ್ವರ ಒಂದು ಸ್ಥಾನಕ್ಕೆ ಬರುವಂತಹ ಪರಮಪೂಜ್ಯರಾದ ಭಾವಿಸಮೀರವಾದ ರಾಜಗುರು ಸಾರ್ವಭೌಮರು ಎಲ್ಲ ಸಮಾಜದವರಿಗೂ, ಮಕ್ಕಳಿಂದ ಆರಂಭ ಮಾಡಿ ವೃದ್ಧರಿಗೂ ಸರಿಯಾದ ಮಾರ್ಗವನ್ನು ತೋರಿಸಿದರು ವಾದಿರಾಜಗುರು ಸಾರ್ವಭೌಮರು. ಅಂತಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಗುರುಗಳು ತುಳಸಿಯ ಸಂಕೀರ್ತನೆ, ಇಬ್ಬರೂ ಗುರುಗಳು ತಾಳ ಹಿಡಿದು ಬಿಟ್ಟರೆ ಸಾಕು, ಬಾಯಿಂದ ಗಾನ ಸುರುನೆ, ರಾಗಬದ್ಧವಾದಂತಹ ಅತ್ಯಂತ ಶ್ರೇಷ್ಠವಾದ ಎಲ್ಲರ ಮನಸ್ಸಿಗೂ ಮುದ ನೀಡುತ್ತದೆ ಅಂತ ಅದ್ಭುತವಾದಂತಹ ರೀತಿಯಲ್ಲಿ ತುಳಸಿ ಸಂಕೀರ್ತನೆಯನ್ನು ರಚನೆ ಮಾಡಿ ಜಗತ್ತಿಗೆ ಕೊಟ್ಟಿದ್ದಾರೆ. ಎಂಥ ವ್ಯಕ್ತಿಗೆ ಬಾಯಿಂದ ರಾಗ ಹೇಳಲಿಕ್ಕೆ ಬರದೇ ಇರ್ಬೋದು, ಆದರೆ ಆ ಹಾಡನ್ನು ಕೇಳಿ ತಾಳ ಹಾಕಿದಾಗ ಎಂಥವನು ಕುಣಿತಾನೆ. ಬರದೇ ಇದ್ದ ವ್ಯಕ್ತಿಗಳು ಸುಲಭವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಕರಗತ ಮಾಡುವ ರೀತಿಯಲ್ಲಿ, ಸುಲಭ ರೀತಿಯಲ್ಲಿ, ಸುಲಭ ಶೈಲಿಯಲ್ಲಿ ಎಲ್ಲರ ಮನೆಯಲ್ಲಿಯೂ ಕೂಡ ತುಳಸಿ ಗಿಡ ಇಡಬೇಕು, ತುಳಸಿ ಮುಂದೆ ದೀಪ ಹಚ್ಚಿ ತುಳಸಿ ಸಂಕೀರ್ತನೆ ನಡೆಸಿ ಎಲ್ಲ ಸಮಾಜದವರು ಪುಣ್ಯಭಾಗಿಗಳಾಗಲಿ ಎನ್ನುವ ದೃಷ್ಟಿಕೋನದಿಂದ ವಾದಿರಾಜಗುರು ಸಾರ್ವಭೌಮರು ತುಳಸಿ ಸಂಕೀರ್ತನೆಯನ್ನು ಮಾಡಿಕೊಟ್ಟಿದ್ದಾರೆ. ಬರೀ ಮಕ್ಕಳಿಗೆ ಭಜನೆ ಆಯಿತು, ಎಲ್ಲ ಥರದಲ್ಲೂ ಬೆಳವಣಿಗೆ ಆಗಬೇಕು. ಎಲ್ಲ ಕೇಳೋದೇನಿವತ್ತು ಫೆಸಿಲಿಟಿಯ ಜೊತೆಗೆ ಇನ್ನೊಂದು ವೆರೈಟಿ. ಒಂದೇ ರೀತಿ ಇದ್ದರೆ ಎಲ್ಲರಿಗೂ ಬೋರ್ ಆಗ್ತದೆ. ಸ್ವಲ್ಪ ಏನಾದರೂ ಚೇಂಜ್ ಬೇಕು ಅಂತಾರೆ ಎಲ್ಲರೂ. ಯಾರ ಕಡೆ ಚೇಂಜ್ ಇಲ್ಲೇ ಇಲ್ಲ, ಈಗ ಬರೀ ನೋಟೇ ಇದೆ. ಎಲ್ಲರೂ ಕೇಳೋದು ಚೇಂಜ್ ಬೇಕು ಅಂತ, ಏನಾದರೂ ಚೇಂಜ್ ಆಗಬೇಕು, ಬದಲಾವಣೆ, ಹೊಸ ರೀತಿಯಲ್ಲಿ. ರಾಜರು ಅದನ್ನು ಮಾಡಿದರು. ಮೊದಲಿಗೆ ಸ್ತೋತ್ರ ರೂಪ ಆಯಿತು, ದಾಸ ಸಾಹಿತ್ಯ ಆಯಿತು, ತುಳಸಿ ಸಂಕೀರ್ತನೆ ಆಯಿತು. ಇಲ್ಲ ಬೋರ್ ಆಗ್ತದೆ, ಮಕ್ಕಳಿದ್ದೇವೆ, ನಾವು ಏನಾದರೂ ಬೇರೆ ಟೈಪ್ ಮಾಡಿರಿ ಅಂದರೆ ಮಕ್ಕಳಿಗೆ ಏನು ಬೇಕು? ಆಗಿನ ಕಾಲದಲ್ಲೇ ರಾಜರು ಮಾಡಿದ್ದಾರೆ. ಇವತ್ತು ಮಕ್ಕಳಿಗೆ ಶಾಲೆಯಲ್ಲಿ ಬರೀ ಪಾಠ ಪಿರಿಡು ಅಂತಂದರೆ ಬೋರ್ ಆಗ್ತದೆ. ಆಟ ಆಡ್ತಾ ಮಕ್ಕಳಿಗೆ ಪಾಠ ಹೇಳಿಕೊಡುವಂಥ ಪದ್ಧತಿಗಳು ಕೆಲವು ಸ್ಕೂಲ್ಗಳಲ್ಲಿ ನಡೀತಾ ಇದೆ. ಮೆಥಮೆಟಿಕ್ಸು ತುಂಬ ಕಷ್ಟ, ಅದನ್ನು ಅಬೇಕಸ್ ಅಂತೇಳಿ ಮಾಡಿ ಏನೇನೋ ಸಾಮಗ್ರಿಗಳನ್ನು ಬಳಸಿ ಬೇರೆ ಥರದಲ್ಲಿ ಅದನ್ನು ಮೆಥಡನ್ನು ಸುಲಭ ರೀತಿಯಲ್ಲಿ ಮಕ್ಕಳಿಗೆ ತಿಳಿಲಿ ಅನ್ನೋ ಉದ್ದೇಶದಿಂದ ಹೇಗೆ ಮಾಡಿದ್ದಾರೋ ಇತ್ತೀಚಿನ ಜನ ಮಾಡಿದ್ದು. ಆದರೆ ಭಾವಿಸಮೀರವಾದಿರಾಜ ಗುರು ಸಾರ್ವಭೌಮರು ಮೊಟ್ಟ ಮೊದಲಿಗೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಬೌದ್ಧಿಕವಾದ ಬೆಳವಣಿಗೆ ಸರಿಯಾಗಿ ಆಗಬೇಕು, ವ್ಯಕ್ತಿತ್ವ ವಿಕಸನ ಆಗಬೇಕು, ಯಾವುದೇ ಥರದ ಭಯದಿಂದ ಅವರೆಲ್ಲ ಥರದ ಭಯದಿಂದ ನಿರ್ಮುಕ್ತರಾಗಬೇಕು ಅನ್ನುವ ಸದುದ್ದೇಶದಿಂದ ಆಟದ ಮುಖಾಂತರವೂ ತತ್ವವನ್ನು ತಿಳಿಸಿದ ಏಕೈಕ ವ್ಯಕ್ತಿಗಳು ಅಂದರೆ ಭಾವಿಸಮೀರವಾದಿರಾಜ ಗುರು ಸಾರ್ವಭೌಮರು. ಯಾರು ಮಾಡಿದ್ದೇ ಇಲ್ಲ ಇವತ್ತಿನವರೆಗೂ. ವೈಕುಂಠ ಪಟ ಅದೊಂದು ಆಟ. ನಿಜವಾಗಿ ಈ ಹೂವಿನ ಕೇರೆಯಲ್ಲಿ ಈ ಆಟಗಳನ್ನೇ ಇದು ಯಾಕೆಂದರೆ ಆಟದ ಮೈದಾನ ಇದು. ವಾದಿರಾಜ ಗುರು ಸಾರ್ವಭೌಮರ ಆಟದ ಮೈದಾನದಲ್ಲಿ ಯಾವ ಆಟ ಆಡಬೇಕು ನಾವು? ಕ್ರಿಕೆಟ್ ಬೇಡ. ಅದು ಕ್ರಿಕೆಟ್ ಅಲ್ಲಿ ಇರೋದೇನು ಅಂತಂದರೆ 3 ಸ್ಟೆಂಪನ್ನು ಹಾರಿಸ್ಲಿಕ್ಕೆ ಇರೋದು. ಜ್ಞಾನ, ಭಕ್ತಿ, ವೈರಾಗ್ಯ, 6 ಬಾಲು, ಕಾಮ, ಕ್ರೋಧ. ಈ 6 ಬಾಲಿನಿಂದ 3 ಸ್ಟೆಂಪ್ಗಳನ್ನು ಅದನ್ನು ಬೋಲ್ಡ್ ಮಾಡಲಿಕ್ಕೆ ಇರೋದು. ಆ 11 ಜನ ಏಕಾಶಿ ಇಂದ್ರಿಯ. ಹಾಗಾಗಿ ಈ ಮೈದಾನ ಆಟದ ಮೈದಾನ ಅಂದರೆ ಯಾವುದು ಆಟ ಆಡಬೇಕಿಲ್ಲಿ? ವೈಕುಂಠ ಪಟವದ ಆಟ ಆಡಬೇಕು. ಆಮೇಲೆ ಇನ್ನೊಂದು ಶ್ರೇಷ್ಠವಾದ ಅತ್ಯದ್ಭುತವಾದ ಪಂಚೀಕರಣದ ಆಟ ನಡಿಬೇಕು.
ಆವಾಗಿದ್ದ ಆಟದ ಮೈದಾನದಲ್ಲಿ ರಾಜರು ಇನ್ನೂ ವೈಭವದಿಂದ ಮೆರೀತಾರೆ ಅಂತರ್ಥ. ಅದರಲ್ಲಿ ಮೊದಲನೇದಾಗಿ ವೈಕುಂಠಪಟ, ಅದೇನು ಕಷ್ಟದ್ದಲ್ಲ, ಸುಲಭ. ಎಲ್ಲ ಬೇರೆ ಬೇರೆ ಆಟ ಆಡ್ತಾ ಇರ್ತಾರೆ. ಯಾವುದು ಹಾವು ಏಣಿ ಆಟ ಅಂತೇಳಿ. ಅದರಿಂದ ಏನು ಅರ್ಥ ಆಗಲ್ಲ. ಬರೀ ಹಾವಿನ ಕಚ್ಕೊಳ್ಳೋದು, ಕೆಳಗೆ ಬರೋದು, ಮತ್ತೆ ಮೆಟ್ಲ ಇರೋದು, ಮತ್ತೆ ಇನ್ನೊಂದು ಕಡೆ ಹೋಗೋದು. ಅಲ್ಲಿ ಏನು ಅರ್ಥ ಆಗಲ್ಲ ಅದರಿಂದ, ಸುಮ್ಮನೆ ಅದು. ಆದರೆ ವೈಕುಂಠ ಪಟದ ಎಷ್ಟು ಅದ್ಭುತತೆ ಇದೆ ಅಂತಂದರೆ ನಮಗೆ ಗೊತ್ತಾಗ್ತದೆ ಏನೇನು ಪಾಪ ಮಾಡಿದರೆ ನಾವು ನರಕಕ್ಕೆ ಹೋಗ್ತೀವಿ, ಯಾವ್ಯಾವ ನರಕಕ್ಕೆ ಹೋಗ್ತೀವಿ ಅಂತ ಗೊತ್ತಾಗ್ತದೆ. ಏನು ಪುಣ್ಯ ಮಾಡಿದರೆ, ಇಲ್ಲೇ ಇದರಲ್ಲಿ ವೈಕುಂಠ ಪಟ ಇಟ್ಟಿದ್ದಾರೆ, ಗುರುಗಳ ಒಂದು ಅನುಗ್ರಹದಿಂದ ಎಲ್ಲ ಶಿಷ್ಯರು ಅದನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಅದನ್ನು ಏನು ಯಾವ್ಯಾವ ಪಾಪಕ್ಕೆ ಯಾವ್ಯಾವ ನರಕ ನಮಗೆ ಕೇಳಲಿಕ್ಕೆ ಯಾರಿಗೂ ಆಗೋದಿಲ್ಲ. ಯಾಕಂದರೆ ಭಾಗವತದಲ್ಲಿ ಅದನ್ನು ಮುಟ್ಲಿಕ್ಕಾಗಲ್ಲ. ಇನ್ನು ಗರುಡ ಪುರಾಣ ಎಲ್ಲರಿಗೂ ಹೆದರಿಕೆ, ಹೋದಾಗ ಮಾತ್ರ ಹೇಳೋದು ಅಂತೇಳಿ. ಅಂತೂ ಏನು ಬರೀ ಪಾಪ ಪಾಪ ಅಂತಿರ್ತೇವೆ ಅಷ್ಟೇ. ಯಾವ್ಯಾವ ಪಾಪಕ್ಕೆ ಯಾವ್ಯಾವ ನರಕ ಅನ್ನೋದು ತಿಳಿಬೇಕಾಗಿದ್ದರೆ ಕೂತ್ಕೊಂಡು ವೈಕುಂಠ ಪಟ ಆಡಿದರೆ ಪಾಪ ಯಾವ ಪಾಪಕ್ಕೆ ಯಾವ ನರಕ, ಪುಣ್ಯ ಮಾಡಿದರೆ ನಾವು ಹತಗೊಂಡು ಎಲ್ಲಿ ಯಾವ ಲೋಕವನ್ನು ಪಡಿತೇವೆ ಅನ್ನೋದು ಆಟದ ಮುಖಾಂತರವಾಗಿ ರಾಜರು ಕೊಟ್ಟ ದಿವ್ಯವಾದಂಥ ಅನೇಕ ಚಿಂತನೆಗಳು ಅಂತರ್ಥ. ಇನ್ನೊಂದು ಪಂಚೀಕರಣದ ಆಟ. ಎಷ್ಟು ಅದ್ಭುತ ಪಂಚೀಕರಣ, ಬಹಳ ಕಷ್ಟದ್ದೇನೂ ಅಲ್ಲ. ಸ್ತ್ರೀಧರ್ಮ ಪುಸ್ತಕದಲ್ಲಿ ಆಚಾರ್ಯರು ವಿಜೇಂದ್ರಾಚಾರ್ಯ ಅದನ್ನೆಲ್ಲ ಹೇಗೆ ಆಡಬೇಕು, ಅದರ ಮಹತ್ವ ಏನು ಅನ್ನೋದನ್ನು ಚಿತ್ರೀಕರಣ ಮಾಡಿ ತೋರಿಸಿದ್ದಾರೆ. ಅದರ ಆಟವನ್ನು ನಾವು ಆಡಬೇಕು. ಪಂಚೀಕರಣ ಆಟ ನೋಡ್ರಿ, ಪಂಚೀಕರಣ ಅಂತಾರೆ. ಅಂದರೆ 5 ತತ್ವಗಳಿಂದ ನಡೆದಂತಹದ್ದೆಲ್ಲ ಅದರ ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿಯ ಬಗ್ಗೆ ಗಮನ ಕೊಡಬೇಕು. ಅಂದರೆ ನಮ್ಮ ದೃಷ್ಟಿ ಸರಿಯಾದ ಕಡೆ ಹೋಗ್ತದೆ. ವಾದಿರಾಜರ ಭಾವಿ ಸಮೀರತ್ವದ ಕಡೆ ದೃಷ್ಟಿ ಕೊಟ್ಟರೆ ನಮ್ಮ ದೃಷ್ಟಿ, ನಮ್ಮ ಜ್ಞಾನ ಅದು ಅತ್ಯಂತ ಶುದ್ಧವಾಗ್ತದೆ ಅಂತರ್ಥ. ಭಗವಂತನ ಸೃಷ್ಟಿಯ ಚಿಂತನೆ ಇದೆ ಅದರಲ್ಲಿ. ಸೃಷ್ಟಿ ಸ್ಥಿತಿ ಲಯಗಳನ್ನು ಪರಮಾತ್ಮ ಹೇಗೆ ಮಾಡ್ತಾನೆ ನೋಡಿ. 5 ಎಷ್ಟು ಮಹತ್ವಪೂರ್ಣ ಅನ್ನೋದನ್ನು ತಿಳಿಸ್ತೇನೆ ನಿಮಗೆ. ಪಂಚೀಕರಣ ಆಟದಲ್ಲಿ ಪಂಚ ಅಂತಂದರೆ ಎಷ್ಟು? 5. ಪಂಚದ ವಿಸ್ತಾರವೇ ಇದು ಪ್ರಪಂಚ. ಎಲ್ಲೇ ನೋಡ್ರಿ ಎಲ್ಲ ಕಡೆಗೂ 5 ಸೇರಿಕೊಂಡೇ ಇದೆ. ಮೊದಲನೇದ್ದು ಪಂಚಭೂತಗಳು. ಆ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಆಮೇಲೆ ಮನಸ್ಸಿನ ಪಂಚಕಗಳು. ಹೀಗೆ 25 ತತ್ವಗಳ ಸೃಷ್ಟಿಯನ್ನು ಮತ್ತು ಸ್ಥಿತಿಕಾಲವನ್ನು, ಲಯದ ಚಿಂತನೆಯನ್ನು ನಾವು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಬೆಳಗ್ಗೆ ಎದ್ದು ಕೂಡಲೇ ಸೃಷ್ಟಿಯ ಚಿಂತನೆ ಮಾಡಬೇಕು. ಮಧ್ಯದಲ್ಲಿ ಊಟ ಆದ ಮೇಲೆ ಸ್ಥಿತಿಯ ಚಿಂತನೆ, ರಾತ್ರಿ ಮಲಗೋಕ್ಕಿಂತ ಪೂರ್ವದಲ್ಲಿ ಲಯ ಚಿಂತನೆಯನ್ನು ಮಾಡಿದರೆ ಅದು ಪರಿಪೂರ್ಣ ಆಗ್ತದೆ ಅಂತರ್ಥ. ಹೀಗೆ ರಾಜರು ಪಂಚೀಕರಣದ ಆಟದ ಮುಖಾಂತರವಾಗಿ ಸಮಸ್ತ ಪ್ರಪಂಚಕ್ಕೆ ಒಂದು ಅದ್ಭುತವಾದಂತಹ ತತ್ವದ ಚಿಂತನೆಯನ್ನು, ತತ್ವಜ್ಞಾನವನ್ನು ಆಟದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಇಡೀ ಪ್ರಪಂಚ ನೋಡಿ, ಎಲ್ಲಿ ನೋಡಿದರೂ 5ರ ಚಿಂತನೆ ಇದೆ. ಮೊದಲನೇದಾಗಿ ನಾವೆಲ್ಲ ಸ್ನಾನ ಆದಮೇಲೆ ಉಟ್ಕೊಳ್ಳೋದೇನು? ನಾವೇನು ಹೇಳ್ತೇವೆ ಅದನ್ನು? ಪಂಚೆ ಅಂತೇವೆ. ಸ್ನಾನ ಆಯಿತು, ಆಮೇಲೆ ಗೋಪಿಚಂದನ ಹಚ್ಕೊಂಡ್ರಿ, ಆಮೇಲೆ ಹಚ್ಕೊಳ್ಳೋದೇನು? ಪಂಚಮುದ್ರಾಧಾರಣ, ಅಲ್ಲೂ ಪಂಚ ಇದೆ. ಆಮೇಲೆ ತೆಗಿತೇವೆ, ಇವತ್ತೇನು ತಿಥಿ ವಾರ ನಕ್ಷತ್ರ ಅಂತೇವೆ, ಅಲ್ಲೇನು ಪಂಚಾಂಗ. ಮೈ ದೇಹ ಶುದ್ಧಿ ಆಗಬೇಕು, ಅದಕ್ಕಾಗಿ ಸ್ವೀಕಾರ ಮಾಡೋದೇನು? ಪಂಚಗವ್ಯ, ಅಲ್ಲೂ ಪಂಚ ಇದೆ. ಆಮೇಲೆ ತೃಪ್ತಿಗೋಸ್ಕರವಾಗಿ ಸ್ವೀಕಾರ ಮಾಡೋದು ಪಂಚಾಮೃತ. ನೋಡ್ರಿ, ಅಲ್ಲೂ ಪಂಚ, ಅಲ್ಲೂ 5 ಸೇರಿದೆ, ಪಂಚಾಮೃತ. ನಮ್ಮ ಇಡೀ ಮಾಧ್ವ ಸಮಾಜದ ವಾದಿರಾಜ ಗುರು ಸಾರ್ವಭೌಮರು ಸಕಲ ಯತಿಗಳು ಪ್ರಪಂಚಕ್ಕೆ ತಿಳಿಸಿಕೊಟ್ಟಂಥ ಮಾಧ್ವ ತತ್ವ ಎಷ್ಟಿದೆ? ಅಲ್ಲಿ ಪಂಚಭೇದ ತಾರತಮ್ಯ, ಅಲ್ಲಿಯೂ ಪಂಚ ಇದೆ. ಈ ಜಗತ್ತಿಗೆ ಭಗವಂತ ಇಟ್ಟ ಹೆಸರು ಇದು ಪ್ರಪಂಚ. ಇದು 5ರದ ಸಮೂಹ, 5ರ ವಿಸ್ತಾರ ಇದು. ಮತ್ತು ಇನ್ನೊಂದು ಅದ್ಭುತತೆ ಅಂದರೆ, ಎಲ್ಲೇ ಆಗಲಿ ಏನಾದರೂ ಒಂದು ತೀರ್ಮಾನ ಅಂತ ಆಗಬೇಕಾಗಿದ್ದರೆ ಹಳೆ ಕಾಲದಲ್ಲಿ, ಈಗಲ್ಲ, ಅವಾಗ ಎಲ್ಲಿ ಕೂಡಿಸ್ತಾ ಇದ್ರು? ಗ್ರಾಮ ಪಂಚಾಯಿತಿ, ನಿಶ್ಚಿತಾರ್ಥ, ಇನ್ನೇನೋ ಇದೆ, ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ ಆಗಬೇಕು, ಅಲ್ಲಿ ಸೈನ್ ಆಗಬೇಕು. ಎಷ್ಟು ಜನರು ಸೈ ತಗೊಳ್ತಾರೆ? ಪಂಚಾಯತ್ ಅಂತ ಕರೀತಾರವನ್ನ, ಅಲ್ಲಿ 5 ಜನ. ಹೆಬ್ಬಟ್ಟಿದ್ದಲ್ಲಿ ಬಿಟ್ಬಿಡ್ರಿ. ಪಂಚ್ ಮಾಡುವ ಈಗೆಲ್ಲ ಪಂಚ್ ಮಾಡೋದು ಅಂತ ಶುರು ಆಗಿದೆ. ಅಂತೂ ಅಲ್ಲಿಯೂ ಕೂಡ ಪಂಚ ಅಂತ ಇದ್ದೇ ಇದೆ. ಎಲ್ಲೇ ನೀವು ನೋಡ್ತಾ ಬರೀ ಪಂಚದ ಬಿಟ್ಟು ಇನ್ನೊಂದಿಲ್ಲ. ಇವತ್ತು ಇಲ್ಲಿ ನಡೀತಾ ಇರೋದು ಎಷ್ಟು ದಿವಸ? 23, 24, 25, 26, 27, ಇಲ್ಲೂ 5 ದಿವಸ. 5 ದಿವಸದ ಪ್ರೋಗ್ರಾಮು 5 ದಿವಸದಲ್ಲಿ ನಡೀತಾ ಇದೆ. ಅದು 5 ದಿವಸ ಯಾಕೆ ಅಂತಂದರೆ, ಅದು ಪಂಚವೃಂದಾವನದ ಇಡೀ ಪ್ರಪಂಚ ಏನಿದೆನೋ ಎಲ್ಲಿ ನೋಡಿದರೂ ಪಂಚ ಇದೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನ ಪಂಚರೂಪದ ಚಿಂತನೆಯನ್ನು ಈ ಪ್ರಕೃತಿಯಲ್ಲ, ಪ್ರಕೃತಿಯ ಒಂದು ವಿಶಿಷ್ಟವಾದ ಈ ಜಗತ್ತಿನಲ್ಲಿ ಭಗವಂತ, ಇದು ಪ್ರಕೃತಿ ಅಂದರೆ ಭಗವಂತನ ಪ್ರತಿಮೆ, ಭಗವಂತನ ಅದ್ಭುತವಾದ ಪ್ರತಿಮೆಯ ಸಾನ್ನಿಧ್ಯ ಎಲ್ಲಿದೆ ಅಂತಂದರೆ ಪಂಚವೃಂದಾವನದಲ್ಲಿ ಸಂಪೂರ್ಣ ಇದೆ. ಪೂಜಕಸ್ಯ ತಪೋಯೋಗಾತ್ ಬಿಂಬೇಶಸ್ಯ ಚ ದರ್ಶನಾತ್ ಮಹೋಪಚಾರ ಉಪಚಾರೈ ಹರಿಹಿ ಸುಸ್ಥಿರ ಏವಚ ಅಂದಿದ್ದಾರೆ.
ಎಲ್ಲರ ಬಿಂಬ ಪಂಚವೃಂದಾವನದಲ್ಲಿದೆ. ನಿಮ್ಮ ಪ್ರಾರಬ್ಧ ಕರ್ಮ ಸವಿಬೇಕಾ, ಅಲ್ಲಿ ಇದ್ದಾನೆ. ಯಾವ ಬಿಂಬ ನಮಗೆ ಗೊತ್ತಿಲ್ಲ, ಅದಕ್ಕೆ ಹರಿ ಅಂತಂದ್ರು. ಹರಿ ಅನ್ನೋದು ಹೇಗೆ ಗೊತ್ತಾಗ್ತದೆ? ಸಾರೋದ್ಧಾರಕಾರ ಹೇಳಿದ್ದಾರೆ, ಸಕಲರ ಬಿಂಬ ಹರಿ ಅಂತೇಳಿ. ಹರಿಯ ಸಾನ್ನಿಧ್ಯ ಅಲ್ಲಿರೋದರಿಂದ ಆ ಪಂಚವೃಂದಾವನದ ಸನ್ನಿಧಾನಕ್ಕೆ ಹೋಗಿ ರಾಜರ ದರ್ಶನ ಮಾಡಿದರೆ ಸಾಕು, ನಮ್ಮ ಪ್ರಾರಬ್ಧ ಕರ್ಮ ಸವಿತದೆ. ಆ ರಾಜರ ಬಗ್ಗೆ ಅಲ್ಲಗಳಿದ್ರೆ, ಇಲ್ಲದ ಸಲ್ಲದ ಮಾತುಗಳನ್ನು ಆಡಿದರೆ ಪ್ರಾರಬ್ಧ ಕರ್ಮ ಜಾಸ್ತಿಯಾಗಿ ಅನೇಕ ದುಃಖಗಳನ್ನು, ಕಷ್ಟಗಳನ್ನು, ರೋಗವನ್ನು ಅನುಭವಿಸುವಂತೆ ಆಗ್ತದೆ. ಆದ್ದರಿಂದ ಎಂದಿಗೂ ನಾವು ಮಾಡಲೇಬಾರದು, ರಾಜರ ರುಜುತ್ವ ವಿಷಯದಲ್ಲಿ ಎಂದೂ ಅಲ್ಲಗಳಿಬಾರದು ಅಂತ ಅರ್ಥ. ಅಲ್ಲಿ ಪಂಚವೃಂದಾವನ ರಾಜರು ಮಾಡಿದ್ದಾರೆ. ಪಂಚ ಭಗವದ್ರೂಪ. ಯಾರೋ ಒಬ್ರು ಕೇಳಿದ್ರು, ಅಲ್ಲಿ ಎಲ್ಲ ಸ್ವಾಮಿಗಳು ಒಂದ ವೃಂದಾವನ ಮಾಡಿರ್ತಾರೆ, ಇವು ವಾದರಾ ಸ್ವಾಮಿಗಳು ಯಾಕೆ ಐದ್ರಿ ಅಂತೇಳಿ. ಅವರು ಸ್ವಾಮಿಗಳು ಹೌದು, ಯತಿಗಳು ಹೌದು, ಮತ್ತು ಅವರು ಭಾವಿ ಸಮೀರರು, ರುಜುಗಳು. ಅವರು ವಾಯು ಪದಕ್ಕೆ ಅರ್ಹರಾಗಿರೋದರಿಂದ, 2 ನಿಮಿಷ, ವಾಯುಪದಕ್ಕೆ ಅರ್ಹರಾಗಿರೋದರಿಂದ ಅವರು ಆ ಭಾವಿ ಸಮೀರರಾಗಿದ್ದಾರೆ. ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪಂಚರೂಪ ಭಗವದ್ರೂಪ, ಪಂಚಪ್ರಾಣರು, ಮತ್ತು ಮನೋನಿಯಾಮಕರಾದ ರುದ್ರದೇವರ ರೂಪ ಎಷ್ಟಿದೆ, ಅದು ದೇಹ ಪಂಚಮುಖೋ ರುದ್ರ ಅಂಥೇಳಿ. ಹೀಗೆ ಪಂಚಲೋಹ, ಪಂಚ ಲೋಹಗಳಾಯಿತು. ಇನ್ನು ನೋಡ್ರಿ, ಯಾರೇ ಆಗಲಿ ಒಂದು ವಿಶಿಷ್ಟವಾಗಿ ಹೇಳಬೇಕಂತಾದರೆ, ಹೋಮಗಳಿಗೆಲ್ಲ ಹಣ್ಣು ತೊಗೊಂಡು ಬರ್ರಿ ಅಂತಂದಾಗ ಎಷ್ಟು ಹೇಳ್ತಾರಲ್ಲಿ? ಪಂಚ ಪಲ್ಲವಗಳು, 5 ಥರದ ಹಣ್ಣು ತೊಗೊಂಡು ಬರ್ರಿ ಅಂತ ಹೇಳ್ತಾರೆ. ಅಂದರೆ ಇಡೀ ಜಗತ್ತಿನಲ್ಲಿ ರಾಜರು ವಿಶೇಷ ರೀತಿಯಲ್ಲಿ ನಾನಾ ಥರದ ಆಲೋಚನೆಯಿಂದ ಆ ಪ್ರಪಂಚ ಪಂಚದ ವಿಸ್ತಾರಗೊಂಡಿದೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಅನ್ನೋ ರೀತಿಯಲ್ಲಿ ವಿಶೇಷವಾಗಿ ಈ ಪಂಚೀಕರಣದ ಆಟದ ಮುಖಾಂತರವಾಗಿ ಸಮಸ್ತ ಜನರಿಗೆ ತತ್ವಜ್ಞಾನವನ್ನು ನೀಡುವಂತಹ ದೊಡ್ಡ ಕ್ರಾಂತಿಕಾರಿಯಾದ ಕೆಲಸವನ್ನು ರಾಜರು ಮಾಡಿದ್ದಾರೆ.